ಹೇಳಿದಿರಿ ಕೊಟ್ಟಿಲ್ಲ ಜಾತ್ರೆಯನ್ನು ನೋಡಲೆಂದು ಬರುತ್ತಲಿದೆ ಭಕ್ತರ ದಂಡು. ಜೀಪೇ ಬೇಕನ್ಸುತ್ತೆ ಇಲ್ಲಿಗೆಲ್ಲ ಹತ್ತತಾನೆ ಇಲ್ವಾ? ಅಂದ್ರೆ ಇಲ್ಲಿ ಹಾಯ್ ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ರಂಜುಸ್ ವ್ಲಾಗ್. ಇನ್ನು ಈ ವಿಡಿಯೋ ಏನಾರ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನು ಇವತ್ತು ಎಲ್ಲಿಗೆ ಹೊರಟಿದ್ದೀವಿ ಅಪ್ಪ ಅಂತ ಅಂದರೆ ಮನೆ ದೇವ್ರ ದರ್ಶನಕ್ಕೆ ಹೊರಟಿದ್ದೀವಿ. ಹಾಗೆ ಊರಲ್ಲಿ ಕೂಡ ಹಬ್ಬ ಇದೆ, ಊರ ಹಬ್ಬ ಎರಡೂ ಕೂಡ ಮುಗಿಸ್ಕೊಂಡು ಬಂದಂಗೆ ಆಗುತ್ತೆ ಅಂತ ಹೊರಟಿದ್ದೀವಿ. ಆಲ್ಮೋಸ್ಟ್ ನಾವು ವರ್ಷವೂ ಎರಡಕ್ಕೂ ಜೊತೆಲೇ ಹೋಗೋದು. ಊರ ಹಬ್ಬಕ್ಕೆ ಹೋಗಿ ಹಾಗೆ ಮನೆ ದೇವ್ರ ದರ್ಶನ ಕೂಡ ಮಾಡಿಕೊಂಡೇ ಬರೋದು ನಾವು. ಎರಡೂ ಕೂಡ ನಮ್ಮ ಊರಲ್ಲಿ ನಡೀತಾ ಇರೋ ಹಬ್ಬ ಕೂಡ ನಮ್ಮ ಮನೆ ದೇವರೇನೆ, ಹೆಣ್ಣು ದೇವರು ಹಾಗೆ ಇವಾಗ ಹೋಗ್ತಾ ಇರೋದು ಗಂಡು ದೇವ್ರಿಗೆ. ಎರಡೂ ಒಟ್ಟಿಗೆ ಮುಗಿಸ್ಕೊಂಡು ಬರೋದು ಪ್ರತಿ ಸಲನೂ. ಆದರೆ ಈ ಸತಿ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಏನಕ್ಕೆ ಅಂತಂದರೆ ಮಕ್ಕಳಿಗೆಲ್ಲ ಎಕ್ಸಾಮ್ ಇತ್ತು ಈ ಸತಿ, ಹಾಗಾಗಿ ಬೇಡ ಅಂತ ಅಂದ್ಕೊಂಡಿದ್ವಿ. ಆದರೆ ಇದ್ದಕ್ಕಿದ್ದಂಗೆ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡು ಹೋಗೇ ಬಿಡೋಣ ಅಂತ ಹೊರಟಿದ್ದೀವಿ. ಆನ್ ದ ವೇ ಹೋಗ್ತಾ ಇದ್ದೀವಿ ಇವಾಗ. ಆಲ್ಮೋಸ್ಟ್ ನಾವು ಎಲ್ಲೇ ಹೋದರೂ ವರ್ಷಕ್ಕೆ ಒಂದೇ ಸತಿ ಅಲ್ವಾ. ಇನ್ನು ಹೇಳ್ತಾರಲ್ಲ ದೊಡ್ಡವರು, ವರ್ಷಕ್ಕೆ ಒಂದು ಸತಿನಾದರೂ ಮನೆ ದೇವ್ರ ದರ್ಶನ ಮಾಡಬೇಕು ಅಂತ. ಎಷ್ಟೇ ಬ್ಯುಸಿ ಇದ್ರೂ ನಮ್ಮ ಬ್ಯುಸಿ ಮಧ್ಯೆ ದೇವ್ರನ್ನ ಮರಿಬೇಡ್ದು ಅಂತ. ಹಾಗಾಗಿ ನಾವು ಕೂಡ ಬ್ಯುಸಿ ಮಧ್ಯದಲ್ಲೂ ಹೊರಟ್ವಿ. ಇನ್ನು ನಾವು ತೋಟಕ್ಕೆ ಬಂದ್ವಿ. ತೋಟದಲ್ಲಿ ಇನ್ನು ಅವ್ರ ಮಾವಂದ್ರೆಲ್ಲ ಇನ್ನೂ ರೆಡಿನೇ ಆಗಿರಲಿಲ್ಲ. ಯಾಕಂದರೆ ನಾವು ಅವ್ರಿಗೆ ಹೇಳಿರಲಿಲ್ಲ ರೆಡಿ ಆಗಿರಿ, ನಾವು ಬರ್ತಾಯಿದ್ದೀವಿ ಅಂತ. ನಾವು ಊರ ಹಬ್ಬಕ್ಕೆ ಬರ್ತಾಯಿದ್ದೀವಿ ಅಂತ ಅಂದ್ಕೊಂಡಿದ್ರು. ಆದರೆ ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಇನ್ನು ಅವರು ಕೂಡ ರೆಡಿ ಆಗಬೇಕಿತ್ತು ಸ್ನಾನ ಮಾಡ್ಕೊಂಡು. ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಹೊರಟ್ವಿ ಟೋಟಲಾಗಿ ಎಲ್ಲರೂ. ಇನ್ನು ಇಲ್ಲಿ ಎಂಟ್ರೆನ್ಸ್ ಹತ್ರ ಬಂದ್ವಿ. ಇಲ್ಲಿ ಎಂಟ್ರೆನ್ಸ್ ಹತ್ರ ಅದೇ ಟಿಕೆಟು ಅದೆಲ್ಲ ಪ್ರೊಸೆಸಿಂಗ್ ಇರುತ್ತೆ. ಇಲ್ಲಿ ಪ್ರಾಣಿಗಳೆಲ್ಲ ಇರುತ್ತಂತೆ ಒಳಗಡೆ ಎಲ್ಲ. ಇಲ್ಲಿ ಟೈಮಿಂಗ್ಸು ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಅಷ್ಟೇ ಅಲೋ ಇರುತ್ತೆ. ಅದ್ರ ಮೇಲೆ ಪ್ರಾಣಿಗಳಿಗೆಲ್ಲ ತುಂಬ ತೊಂದರೆ ಆಗುತ್ತೆ ಅದ್ರ ಮೇಲೆ. ಅಂದರೆ ಇನ್ನು ಸಾಯಂಕಾಲ ಟೈಮಲ್ಲಿ ಪ್ರಾಣಿಗಳೆಲ್ಲ ಹೊರಗೆ ಬರ್ತಾವಲ್ಲ, ಎಲ್ಲ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಅಷ್ಟೇ ಟೈಮಿಂಗ್ಸ್ ಇಟ್ಟಿದ್ದಾರೆ. ಇನ್ನು ನಾವು ಇಲ್ಲಿ ಗಣಪತಿ ದರ್ಶನ ಮಾಡ್ಕೊಂಡು ಮಂಗಳಾರತಿ ತಗೊಂಡು ಹೊರಟ್ವಿ. ಜೀಪೇ ಬೇಕನ್ಸುತ್ತೆ ಇಲ್ಲಿಗೆಲ್ಲ. ಇದೊಂದು ಅಪ್ಪು ಶಿಷ್ಯ ದೊಡ್ಡದು, ಇದಕ್ಕಿಂತ ಇನ್ನೊಂದು ಅಪ್ಪ ಐತೆ ಅಲ್ಲಿ 2ನೇ ಕ್ರಾಸಲ್ಲಿ. ಅದೊಂದು ಹೆವಿ ಅಪ್ಪು ದೊಡ್ಡ ಬೆಟ್ಟ. ದೊಡ್ಡ ಅಪ್ಪ ಅಂದ್ರೆ ಹೆವಿ ದೇವರು ಬೆಟ್ಟದ ಮೇಲೆ ಬಂದು ಬಿಡೋದು. ಹತ್ತತಾನೆ ಇಲ್ವಾ? ದೊಡ್ಡ ಅಪ್ಪ ಬಸ್ಸೇ ಹತ್ತಿರ್ಲಿಲ್ಲ ಅಂದ್ರೆ ಇಲ್ಲಿ. ಅವಾಗ ಇವಾಗ ಬಸ್ಗಳು ಬರುತ್ತಾ ಚೆನ್ನಾಗಿ? ಬರುತ್ತೆ, ಬೆಂಗಳೂರಿಂದಾನೇ ಐತೆ ಡೈರೆಕ್ಟ್ ಇಲ್ಲಿ. ಇನ್ನು ಕಾರ್ ಕೂಡ ಹತ್ತುತ್ತಾರಲ್ಲ, ಬೆಟ್ಟ ಅಲ್ವಾ. ಆಲ್ಮೋಸ್ಟ್ ಇಲ್ಲೆಲ್ಲ ದೊಡ್ಡ ಕಾರ್ ಅಂದರೆ ಜೀಪು ಈ ಥರ ಎಲ್ಲ ತಂದರೆ ಹೋಗೋಕ್ಕೆ ಚೆನ್ನಾಗಿರುತ್ತೆ. ಈ ನಾರ್ಮಲಾಗಿ ನಮ್ಮಂತೆ ಚಿಕ್ಕ ಕಾರೆಲ್ಲ ಹೋಗೋದೇ ಇಲ್ಲ, ಹತ್ತೋದೇ ಇಲ್ಲ ಅಷ್ಟಾಗಿ. ಅಂದರೆ ಹತ್ತಲ್ಲ ಅಂತಂದರೆ ಕೆಪಾಸಿಟಿ ಅಷ್ಟೇ ಇರುತ್ತಲ್ವ. ಹಾಗಾಗಿ ಕೊನೆಗೂ ಹಂಗೋ ಹಿಂಗೋ ಆಡ್ಕೊಂಡು ಸ್ಲೋವಾಗಿ ಒಟ್ಟಿನಲ್ಲಿ ಬಂದ್ವಿ. ಇಲ್ಲಿ ಒಳಗಡೆ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಪ್ಲೇಸು. ಸ್ವಲ್ಪ ದೂರ ಕಾಡು ಥರ ಇರುತ್ತೆ, ಸ್ವಲ್ಪ ದೂರ ಈ ಪಾರ್ಕ್ ಎಲ್ಲ ಇರುತ್ತಲ್ಲ ಆ ರೀತಿ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀಟ್ನೆಸ್ ಕೂಡ ಅಷ್ಟೇ ಚೆನ್ನಾಗಿ ನೀಟಾಗಿರುತ್ತೆ. ರೋಡ್ ಆಗ್ಬೋದು ಎಲ್ಲನೂ. ಇನ್ನು ಇಲ್ಲಿ ಬಸ್ ಫೆಸಿಲಿಟೀಸು ಕೂಡ ಇರುತ್ತೆ. ಹಾಗೆ ಇಲ್ಲಿ ಮಧ್ಯದಲ್ಲಿ ಆಲ್ಮೋಸ್ಟ್ ಇಲ್ಲಿ ಎಂಟ್ರೆನ್ಸಿಂದ ದೇವಸ್ಥಾನಕ್ಕೆ ತಲುಪೋ ಗಂಟ ಒಂದು 3 ಕಡೆ ಇದೆ ಅನಿಸುತ್ತೆ, 3-4 ಕಡೆ ಇದೇ ಥರ ಕೆರೆ. ಅಂದರೆ ಪ್ರಾಣಿಗಳೆಲ್ಲ ಇರುತ್ತಲ್ಲ ಇಲ್ಲಿ, ಹಾಗಾಗಿ ಪ್ರಾಣಿಗಳಿಗೆ ನೀರು ಕುಡಿಯೋಕ್ಕಂತ ಅಲ್ಲಲ್ಲಿ ಇದೆ ಈ ಥರ. ಒಂದಷ್ಟೇ ಆಗ್ಬೋದಾ? 6 ಗಂಟೆ ಒಳಗಡೆ ಆಗ್ಬಿಡಿಲ್ಲ, ಆಗ್ಬಿಡ್ಬೇಕಲ್ಲ ಬಿಡಲ್ವಾ? 50 ರೂಪಾಯಿ ಕೊಟ್ಬಿಡು ಗೇಟ್. ಇಲ್ಲ
ಇನ್ನು ಇಲ್ಲಿ ಹೊರಗಡೆಯಿಂದ ಎಲ್ಲ ಬರ್ತಾರಲ್ಲ ಅವ್ರಿಗೆಲ್ಲ ಸ್ಟೇ ಆಗೋಕ್ಕೆ ರೂಮ್ಸ್ ಕೂಡ ಇಲ್ಲೇ ಅವೈಲೇಬಲ್ ಇರುತ್ತೆ. ಯಾವುದೇ ಥರ ಚಿಂತೆ ಇರಲ್ಲ ಇಲ್ಲಿ ಅಷ್ಟಾಗಿ. ಇನ್ನು ನಾವು ಕೂಡ ಬೆಟ್ಟ ಹತ್ತಿ ಮೇಲೆ ಬಂದ್ವಿ. ಇದು ಎಂಟ್ರೆನ್ಸು. ಇಲ್ಲಿ ಮೇಲೇ ದೇವಸ್ಥಾನ ಇರೋದು. ಒಳಗಡೆ ಬಂದ್ವಿ. ಫೋನು ಅಲ್ಲ ಬರಲಿಲ್ಲ ಅಂದ್ಬಿಟ್ಟು ಹಾಕಿ ಸುಮ್ಮನೆ ಕೈಯಲ್ಲಿ ಹಂಗೆ ಇಟ್ಕೊಂಡು ಸುಮ್ಮನೆ ಒಂದಷ್ಟು ಕ್ಯಾಪ್ಚರ್ ಮಾಡ್ಕೊಂಡ್ವಿ ಅಷ್ಟೇ. ಇನ್ನೇನು ಜಾಸ್ತಿ ಮಾಡೋಕ್ಕಾಗಲಿಲ್ಲ ಅಲ್ಲಿ. ಇನ್ನು ದರ್ಶನ ಮುಗಿಸ್ಕೊಂಡು ಪ್ರಸಾದ ಕೊಡ್ತಾರೆ. ಇಲ್ಲಿ ಪ್ರಸಾದ ಇಸ್ಕೊಳ್ಳೋಣ ಅಂತ ಬಂದ್ವಿ. ಅದೇ ಇಲ್ಲಿ ಕೋತಿಗಳ ನೋಡಲಿ ಹೆಂಗೈತಲ್ಲ. ಎಷ್ಟು ಆಳ ಇರುತ್ತಲ್ವಾ ಇದು. ಬಿಳಿ ಮೋಡ ಅದು ನೋಡೋದು ಕವರ್ ಕಿತ್ಕೊಳಕ್ ಹೋಗಿ ಹೆಂಗ್ ಮಾಡ್ತೈತಿ. ಬಾಳೆಹಣ್ಣು ಕೊಟ್ಬಿಡಿ ಮಾವ. ಅದಕ್ಕೆ ಕೊಟ್ಬಿಡಿ ಮಾವ. ಕೊಟ್ಟಿಲ್ಲ. ಇನ್ನು ಇದು ಯಾವ ದೇವಸ್ಥಾನ ಅಂತ ನೋಡ್ತಾ ಇದ್ದೀರಾ, BR ಹಿಲ್ಸ್ ಅಂತ. ಅಂದರೆ ಎಲ್ಲರೂ ಇದನ್ನು ಹೇಳೋದು BR ಹಿಲ್ಸ್ ಅಂತ. ಇದು ನಿಜವಾದ ಹೆಸರು ಏನಂತಂದರೆ ಬಿಳಿಗಿರಿ ರಂಗಸ್ವಾಮಿ ಬೆಟ್ಟ ಅಂತ. ನಮ್ಮ ಮನೆ ದೇವರು ಅಂದರೆ ಹಸ್ಬೆಂಡ್ ಮನೆ ದೇವರು. ಹಸ್ಬೆಂಡ್ ಮನೆ ದೇವರು ಅಂದರೆ ನಮ್ಮ ಮನೆ ದೇವರೇ. ಸೊ ಇಲ್ಲೆಲ್ಲ ಪ್ರಸಾದ ಎಲ್ಲ ಇಸ್ಕೊಂಡು ತಿಂದ್ವಿ. ಇಲ್ಲಿ ನೋಡಿ ಹಸು ಗುಮ್ಮ ಥರನೇ ಬಂದ್ಬಿಡ್ತು. ಸಡನ್ನಾಗಿ ಭಯನೇ ಆಗೋಯ್ತು. ಅದು ಗುಮ್ಮ ಥರ ಬಂದಿದ್ದು ನೋಡಿ. ಇನ್ನು ಈಚೆ ಕಡೆ ಬಂದು ಪ್ರಸಾದ ಮುಗಿಸ್ಕೊಂಡು ಹಂಗೆ ಒಂದು ಪ್ರದಕ್ಷಿಣೆ ಹಾಕಿ ದೇವರಿಗೆ ಕೈ ಮುಗ್ದು ನಂತರ ಈಚೆ ಬಂದ್ವಿ. ಇಲ್ಲಿ ಈಚೆ ಕಡೆ ಅಲ್ಲಿ ಒಳಗಡೆ ಆಗ್ಬೋದು, ಅಲ್ಲಿ ಪ್ರಸಾದ ಕೊಡ್ತಾರಲ್ಲ ಅಲ್ಲಿ ಕೂಡ ತುಂಬ ಜನ ಫೋಟೋ ಶೂಟ್ ಮಾಡಿಸ್ಕೊಳ್ತಾರೆ. ಅಲ್ಲಾಗ್ಬೋದು. ಈ ಕಡೆ ಈಚೆ ಕಡೆ ಬಂದರೆ ಇಲ್ಲೂ ಕೂಡ ಫೋಟೋ ಎಲ್ಲ ಹೊಡ್ಕೋಬೋದು, ಚೆನ್ನಾಗಿದೆ. ಇನ್ನು ಇದು ಮೋಡ ಹೇಳ್ತಾರೆ. ಇಲ್ಲಿ ಮೋಡ ಬಂದ್ಬಿಟ್ಟು ಬಿಳಿ ಅಂದರೆ ಬೆಳ್ಳಗೆ ಇರುತ್ತೆ ಮೋಡ ಇಲ್ಲಿ. ಹಂಗಾಗಿ ಇದಕ್ಕೆ ಈ ದೇವಸ್ಥಾನಕ್ಕೆ ಹೆಸರು ಬಂದಿರೋದೇ ಈ ಮೋಡದಿಂದ ಅಂತೆ, ಬಿಳಿಗಿರಿ ರಂಗಸ್ವಾಮಿ ಬೆಟ್ಟ ಅಂತ. ಇನ್ನೂ ಅಲ್ಲೆಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ನಿನ್ನ ಊರ ಹಬ್ಬ ಇತ್ತಲ್ಲ ಊರಿಗೆ ಬಂದ್ವಿ. ಊರಲ್ಲೂ ಕೂಡ ಎಲ್ಲ ಅಂದರೆ ದೇವ್ರ ಮೆರವಣಿಗೆ ಇತ್ತು. ದೇವ್ರ ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ಇನ್ನು ಇದು ಯಾವ ದೇವಸ್ಥಾನ ಅಂದರೆ ಚಾಮುಂಡೇಶ್ವರಿ ದೇವಸ್ಥಾನ. ಅಂದರೆ ನಮ್ಮ ಮನೆ ದೇವರು, ನಮ್ಮ ಮನೆ ಹೆಣ್ಣು ದೇವರು ಚಾಮುಂಡೇಶ್ವರಿ. ಇನ್ನು ಗಂಡ ದೇವ್ರು ಬಂದು ಹೋಗಿದ್ವಲ್ಲ ಬೆಟ್ಟ, ಬಿಳಿಗಿರಿ ರಂಗಸ್ವಾಮಿ ಅವರು ಗಂಡ ದೇವರು. ಇದೇ ಊರ ಹಬ್ಬಕ್ಕೋಸ್ಕರನೇ ಬಂದಿದ್ದು ನಾವು. ವರ್ಷನೂ ಬರ್ತಾಯಿದ್ವಿ. ಈ ಸತಿ ಬರೋಕ್ಕಾಗಲ್ವೇನೋ ಅಂತ ಅಂದ್ಕೊಂಡಿದ್ವಿ. ಹೆಂಗೋ ದೇವರು ಹೇಳ್ತಾರಲ್ಲ, ಎಂಥ ಪರಿಸ್ಥಿತಿ ಇದ್ರೂ ಬರಬೇಕಂತಂದರೆ ಅವರೇ ನಮ್ಮನ್ನು ಕರ್ಸ್ಕೊಳ್ತಾರೆ ಅಂತ. ಆ ರೀತಿ ಸಡನ್ನಾಗಿ ಹೊರಟು ಬಂದ್ವಿ. ಇನ್ನು ಇಲ್ಲಿ ಎಲ್ಲ ಜಾತ್ರೆ ಆಗ್ಬೋದು, ಕೊಂಡ ಆಗ್ಬೋದು ಎಲ್ಲ ಇತ್ತು. ಕೊಂಡ ಎಲ್ಲ ಮುಗಿಸ್ಕೊಂಡ್ವಿ, ಎಲ್ಲ ನೋಡಿದ್ವಿ. ನಂತರ ತಿರ್ಗಾ ವಾಪಸ್ ಹೊರಟಿದ್ದೀವಿ. ಇವಾಗ ಕೊಂಡ ಎಲ್ಲ ಮುಗಿಸ್ಕೊಂಡು ತೋಟಕ್ಕೆ ಬಂದ್ವಿ. ಇನ್ನು ಇವತ್ತಿನ ಲಾಗ್ ಇಷ್ಟೇ ಆಗಿರುತ್ತೆ. ಈ ಲಾಗ್ ಏನಾರ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಬಾಯ್ ಬಾಯ್.